ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮಿದ್ರಿ? ನಾವು ನಿಮ್ಮ ಪ್ರೀತಿ ಸಪೋರ್ಟಿಂದ ನಾವು ಆರಾಮಿದ್ದೀವಿ ನೋಡ್ರಿ. ಇವತ್ತು ಏನು ಸ್ಪೆಷಲ್ ಅಂದ್ರೆ, ಇವತ್ತು ನಾವು ಬಾರಾಕಮಣಿಗೆ ಹೊಂಟಿದ್ದೀವಿ. ಬಾರಾಕಮಣಿಗೆ ಯಾಕೆ ಹೊಂಟಿದ್ದೀರಪ್ಪ ಅಂದ್ರೆ, ಅಲ್ಲಿ ಕನ್ನಡ ಕ್ರಿಯೇಟರ್ ಗೈಡ್ ಸರ್ ಬರ್ಲಾಕತ್ತಾರೋ. ಅದನ್ನು ನಾನು ಯೂಟ್ಯೂಬ್ ಮಾನಿಟೈಸೇಷನ್ ಮಾಡಿಕೊಟ್ಟಿದ್ರಲ್ಲ, ಎಲ್ಲ ಅಪ್ಲೈ ಮಾಡಿದ ತಕ್ಷಣ ಮಿಸ್ಟೇಕ್ ಮಾಡಿದಾಗ ಎಲ್ಲ ಅದನ್ನು ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿಕೊಟ್ಟು ನನ್ನ ಯೂಟ್ಯೂಬ್ ಒಂಥರ ಮಾನಿಟೈಸೇಷನ್ ಆಗಂಗೆ ಮಾಡಿಕೊಟ್ಟಾರು. ಅವ್ರಿಗೆ ಭೇಟಿ ಆಗ್ಲಕ್ಕೆ ಹೊಂಟಿದ್ದೀವಿ. ಮತ್ತು ಏನಂದ್ರೆ, ನಮ್ಗೆ ಅಕೌಂಟ್ ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡೋದೈತಿ. ಅದು ನಮ್ಗೆ ಹೆಂಗೆ ಮಾಡಬೇಕು ಅನ್ನೋದು ಗೊತ್ತಾಗಲ್ತು. ಅದಕ್ಕೋಸ್ಕರ ಅವ್ರು ಮಾಡಿಕೊಡ್ತಾರೆ. ಇವತ್ತು ಅವ್ರಿಗೆ ಭೇಟಿ ಆದಂಗೂ ಆಯ್ತು. ಯಾಕಂದ್ರೆ ಅವ್ರು ನೋಡೇ ಇಲ್ಲ, ನಾವು ಒಂದು ಸರಿ ಮೀಟ್ ಆಗಿಲ್ಲ, ಬರೀ ಫೋನ್ನಾಗ ಅಷ್ಟೇ ಮಾತಾಡಿದ್ದೀವಿ. ಇವತ್ತು ಅವ್ರಿಗೆ ಮೀಟ್ ಆಗ್ಲಕ್ಕೆ ಹೊಂಟಿದ್ದೀವಿ ರೀ. ಮೀಟ್ ಆಗ್ತೀವಿ. ಅವ್ರು ಏನೇನು ಯೂಟ್ಯೂಬ್ ಬಗ್ಗೆ ಮಾಹಿತಿ ಕೊಡ್ತಾರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ. ನೀವು ನೋಡಿರಿ. ಅವರು ಏನೇನು ಯಾವ ರೀತಿ ಸೆಟ್ಟಿಂಗ್ ಮಾಡೋದು ಎಲ್ಲ ಹೇಳ್ಕೊಡ್ತಾರೋ ಅದನ್ನು ನೀವು ನೋಡ್ಕೊರಿ ಅಂತ ಹೇಳ್ತೀನಿ. ಈ ಲಾಗ್ಗಳಿಗೆಲ್ಲ ಇರ್ತದೆ, ಪ್ರತಿಯೊಂದು ಅವರು ಯೂಟ್ಯೂಬ್ ಬಗ್ಗೆ ಹೇಳೋದು ಎಲ್ಲ ಇರ್ತದೆ, ಎಲ್ಲ ನೋಡ್ಕೊರಿ. ಅದಕ್ಕೆ ಲಾಗಿಗೆ ಲಾಗ್ ಅಣ್ಣ ಆರಾಮ ಅಣ್ಣ? ನಾವು ಆರಾಮ. ಈಗ ಲಾಗ್ ಇದೆ ನೋಡ್ರಿ ಸಿಸ್ಟರ. ಭೇಟಿ ಆಗೋನು ಬಹಳ ದಿನಗಳ ನಂತರ ಇದೆ ಭೇಟಿ ಆಗೋದು. ನಿಮ್ಮದು ಭಾಳ ದಿನ ಆಯ್ತು ರೀ. ಮತ್ತೆ ಹಾಂ ಮೀಟಾಗಿ ಎಲ್ಲಿ ಅವಾಗ ಪ್ರವಾಸಕ್ಕೆ ಹೋಗಿದ್ದು ಅದೆಲ್ಲ. ನಮ್ಮ ಬಿಜಾಪುರ ಬಾರಾಕಮನ್ ನೋಡ್ರಿ. ಇದು ಹೆಂಗದ ನೋಡ್ರಿ, ಅಲ್ಲಿ ಅಕ್ಕಿ ಬ್ಲಾಗ್ ಮಾಡಕ್ಕೆ ಇಲ್ಲ, ನಮ್ಮ ಕ್ಯಾಂಡಿಡೇಟ್ ಐತೆ ನೋಡ್ರಿ. ಹಾಂ ಅಲ್ಲೇ ಇರ್ಬೋದು. ಹಾಂ ಸರ್ ನೆಳ್ಳ ಕೂತಿರ್ತಾರೆ ನೋಡ್ರಿ. ಹೋಗುನು ಮ್ಯಾಲೆ ಹೋಗೋದು ಬೇಡ, ಬಿಸಿಲು ಭಾಳ ಅದ. ಹಾಂ ನಾ ಅಲ್ಲೇ ಹಾಂ ನೋಡ್ರಿ ಬಿಜಾಪುರ ಬಾರಾಕಮನ್. ಯಾರ್ಯಾರು ನೋಡಿಲ್ಲ ಈಗ ನೋಡ್ರಿ, ಮತ್ತು ಬಂದು ನೋಡ್ರಿ. ಎರಡು ಕಡೆ ಐತಿ, ಎರಡು ಕಡೆ. ಈ ಕಡೆ ಇರ್ಬೋದು ಅವ್ರು ಬಹುಶಃನ ಅಣ್ಣ. ಈ ಕಡೆ ಇರ್ಬೋದಣ್ಣ. ಈ ಕಡೆ ಭಾಳ ಜನ ಇರ್ತಾರಣ್ಣ. ಈ ಕಡೆ ಇರ್ಬೋದಣ್ಣ, ಆ ಕಡೆ ಇರಲ್ಲ ಜಾಸ್ತಿ. ಈ ಕಡ್ರಿ ಅಣ್ಣ ಅಲ್ರಿ, ತಂಗಿ ಇದೀನಿ ರೀ. ಸಾರಿ ಅಕ್ಕ, ನಿನ್ನ ಅಕ್ಕ ಅದೀನಿ. ಆರಾಮ್ ಬಿಸಿಲಾಗದು ಆರಾಮ್ ರೆಸ್ಟ್ ಮಾಡ್ಬೋದಿಲ್ಲ ಬಂದು. ಸಿಸ್ಟರ್ ರೂಮ್ ಬರ್ಬೇಕ್ರಿ ಇಲ್ಲಿ. ನಾವು ನಾವು ಎಲ್ಲಿ ಬೇಕಾದ ವಿಡಿಯೋ ಮಾಡ್ಲಕ್ಕೆ ಹೋಗ್ತೀವಿ. ನಮ್ಮಲ್ಲಿರೋ ಪ್ಲೇಸ್ಗಳಿಗೆ ಜಾಸ್ತಿ ಬಂದಿಲ್ಲ ನಾವು ಇಬ್ಬರು ಸೇರಿಸಿ. ನಮ್ಮಲ್ಲಿರೋ ಪ್ಲೇಸ್ಗಳಿಗೆ ನಮ್ಮಲ್ಲಿರೋ ಪ್ಲೇಸ್ಗಳಿಗೆ ಬಂದಿಲ್ಲ ನಾವು ಅಷ್ಟೇ ಕಾರಣ. ನೋಡ್ರಿ ಹೆಂಗೆ ಹೊಂಟಾರ ನೋಡ್ರಿ ಅಷ್ಟರು ಸೇರಿಸಿ. ಹಾಯ್ ಫ್ರೆಂಡ್ಸ್, ನೋಡ್ರಿ ನಮ್ಮ ಕ್ಯಾಂಡಿಡೇಟ್ ಹೆಂಗೈತಿ. ಮತ್ತು ಕ್ಯಾಂಡಿಡೇಟ್ ಅಂದ್ರೆ ಬೈಬೇಡ್ರಿ ನೋಡ್ರಿ. ನಮ್ಮಿಬ್ಬರು ಬಾಂಧವ್ಯ ಹಿಂಗೆ ಇರ್ಲತ್ತಂದು ಹಾರೈಸ್ರಿ ನಮ್ಮಿಬ್ಬರಿಗೆ ನೀವು. ನಾವು ಯಾವ ವ್ಯಕ್ತಿಗೆ ಮೀಟ್ ಆಗ್ಲಕ್ಕೆ ಬಂದಿದ್ದೀವಿ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ. ಆದ್ರೆ ಅವ್ರ ಪರಿಚಯ ನಿಮಗೆ ಮಾಡಿಸ್ತೀನಿ. ಯಾರ್ಯಾರು ಪರಿಚಯ ಅದಾರ ಅವರು ಪರಿಚಯ ಇಲ್ಲಲ್ಲ, ಅವ್ರಿಗೆ ಪರಿಚಯ ಮಾಡಿಸ್ತೀವಿ. ವಿಡಿಯೋ ಮಾಡೋರಿಗೆ ಗೊತ್ತಿರ್ತಾರ, ವಿಡಿಯೋ ಮಾಡದೇ ಇರೋರಿಗೆ ಗೊತ್ತಿಲ್ಲ. ಲಾಗ್ಸ್ ಮಾಡೋರು, ಯೂಟ್ಯೂಬ್ ಬಗ್ಗೆ ಭಾಳ ಇನ್ಫಾರ್ಮೇಷನ್ ತಿಳ್ಕೊಳ್ಳೋರಿಗೆ ಗೊತ್ತಿರ್ತಾರೆ. ನಿಮಗೂ ಯಾರ್ಯಾರು ಯೂಟ್ಯೂಬ್ ಬಗ್ಗೆ ಇಂಟ್ರೆಸ್ಟ್ ಇತ್ತಂದ್ರೆ ಎಲ್ಲರೂ ಈ ಲಾಗ್ ಮಿಸ್ ಮಾಡಬೇಡ್ರಿ. ನೋಡಿರಿ, ಒಳ್ಳೆ ಟಿಪ್ಸ್ ಹೇಳ್ತಾರು, ಮಿಸ್ ಮಾಡಬೇಡ್ರಿ. ಓಕೆ ಸನಾ, ನಮ್ಮ ವಿಡಿಯೋಗ್ರಾಫರ್ ನೋಡಲ್ರಿ. ಸನಾ ಆಕೆಗೆ ಬಿಸಿಲಾಗಿ ಬರುವಂತ ಪಾಪ ಈಸು ಸೇನೆ. ನೋಡ್ರಿ ನಾವು ಬಂದೀವ್ರಿ. ಈಗ ನಾವು ಅಂದರೆ ನಮ್ಮ ಬಿಜಾಪುರದ ಬಾರಾಕಮನ್ ಅದಲ್ಲ, ಅಲ್ಲಿ ಬಂದೀವ್ರಿ. ಅಲ್ಲೇ ಸೇರಿದ್ವಿ. ಯಾಕಂದ್ರೆ ಅಲ್ಲೇ ಒಂದು ಸ್ವಲ್ಪ ನೆಳ್ಳದ, ಬಿಸಿಲಿಗೆ ಭಾಳ ಆಗಲ್ಲ. ಭಾಳ ಯೂಟ್ಯೂಬ್ ಸಮಸ್ಯೆ ಇದ್ದವ್ರು ಭಾಳ ಮಂದಿ ಬರ್ತಾರೆ ತಂದ್ಕೊಂಡಿದ್ದೀವಿ. ಅದರ ಸಲುವಾಗಿ ಸರ್ ಅಲ್ಲೇ ಸೇರೋದು, ಎಲ್ಲರೂ ಅಲ್ಲೇ ಸೇರೋದು, ಅಲ್ಲೇ ಕೂತ್ಕೊಂಡು ಮಾತಾಡ್ಲಿಕ್ಕೆಲ್ಲ ಪ್ರಶಾಂತ ಜಾಗ ಐತಿ ಅಂತಂದ್ರೆ ಸರ್, ಅದಕ್ಕೋಸ್ಕರನೇ ನಾವು ಇಲ್ಲಿ ಬಂದೀವಿ ನೋಡ್ರಿ ಬಾರಾಕಮನಿಗೆ. ಭಾಗ್ಯ ನಾನು ಹೊಂಟಿದ್ದೀವಿ. ಮಾಡಿದ್ದೀವಿ ಮತ್ತು ಬರ್ತಾರಂತ ಏನೋ ಇತ್ತು. ಡಿಪಾರ್ಟ್ಮೆಂಟ್ನಾಗ ಎಷ್ಟು ಕಾಮಿಡಿ ಮಾಡ್ಲಿಕ್ಕೆ ಫ್ಯಾಮಿಲಿಗೆ ಟೈಮ್ ಕೊಡ್ಲಕ್ಕೆ ಭಾಳ ಇಷ್ಟ ಅವ್ರಿಗೆ. ನನ್ನ ಖುಷಿಗೋಸ್ಕರ ಮಾಡ್ತಾರೆ ಅವ್ರ ಡಿಪಾರ್ಟ್ಮೆಂಟ್ನವರು ನಿಮಗೆ ಸಪೋರ್ಟ್ ಮಾಡ್ತಾರಂದ್ರೆ ಇದನ್ನೇ
ಇದ್ರೊಳಗೆ ವಿಡಿಯೋದಾಗ ಹೆಂಗೆ ಅಂತಾರ ಒಂಥರ ಅದೇ ಎಲ್ಲ ಎಲ್ಲನೂ ಗೊತ್ತಾದಂಗೆ ಫಸ್ಟ್ ಡಬಲ್ ಟೈಮ್ ಅಪ್ಲೈ ಮಾಡ್ಯಾರ ಕಾಣಿಸ್ತದೆ ಇಲ್ಲ ಮೊದಲು ಯಾವಾಗಾರ ಮಾಡಿ ಏನು ಮಾಡಿಲ್ಲದ ಹೆಂಗೆ ಆಗ್ಬಿಟ್ಟದ ಗೊತ್ತೇ ಇಲ್ಲ ನಮಗೆ. ನಾ ಫೇಸ್ಬುಕ್ಕಿಗೆ ನಂದು ಐತೆ ಸರ್ ಅಕೌಂಟ್ ನಂಬರ್, ಪ್ಯಾನ್ ಕಾರ್ಡ್ ಎಲ್ಲ ಮೊದಲು ನಂದೇ ಐತೆ ಸರ್. ಅದ ಬಂದ್ಬಿಡ್ತು. ಅದು ಮೋಸ್ಟ್ಲಿ ಅದು ಅದೇ ಹಂಗೆ ಬರಂಗಿಲ್ಲ ಮಾಡಿದ್ರೆ ಹಾಂ ಸರ್, ಮೊಬೈಲ್ ನೋಡುವಾಗ 2 ಸತಿ ಬರೋಟಿಗೆ ಏನ್ರಿ ಮಾಡಿ ಕ್ರಿಯೇಟ್ ಆಗಿತ್ತು, ಮಲ್ಟಿಪಲ್ ಆಡ್ಸನ್ಸ್ ಕ್ರಿಯೇಟ್ ಆಗಿತ್ತು. ಅಂತೇಳಿ ಸರ್. ಸರ್ ಜೊತೆ ಮಾತಾಡಿದ್ವಿ ನಾವು ಎಲ್ಲ. ನೀವು ಆರಾಮಿದ್ದೀರಿ, ನಾವು ಆರಾಮಿದ್ದೀರಿ ಗೊತ್ತಿರಲಿಲ್ಲ. ಮೊದಲಿಗೆ ಭಾಳ ದಿವಸ ಮೇಲೆ ಭೇಟಿ ಆದೀವಿ ಅಂದ್ರೆ ಯಾರಿಗಾಗಲಿಲ್ಲ ಅಂದ್ರೆ ಫಸ್ಟ್ ಟೈಮ್ ಯಾರಿಗಾರ ಮೀಟ್ ಆಗಿದ್ದೀವಿ ಅಂದ್ರೆ ನೀವು ಆರಾಮಿದ್ದಿರಲೋ ನಾವು ಆರಾಮಿದ್ದಿರೋ ಅಂತಂದು ಎಲ್ಲ ಕುತ್ಕೊಂಡು ಮಾತಾಡ್ಲಕತ್ತೀವಿ ರೀ. ಸರು ನಿಮ್ಮನ್ನ ಭೇಟಿಯಾಗಿದ್ದಕ್ಕೆ ನಮಗೂ ಖುಷಿ ಆಗಿತ್ತು ಅಂದರು. ನಾವು ಸರ್ ಮೊದಲು ಹೇಳ್ಬೇಕಂದ್ರೆ ನೀವು ಭೇಟಿಯಾಗಿದ್ದಕ್ಕೆ ನಮಗೆ ಖುಷಿ ಆಯ್ತು ರೀ ಸರ್. ಇದೊಂದು ಕಾರ್ಯಕ್ರಮ ಇಟ್ಕೊಂಡಿದ್ದು ಭಾಳ ಚಲೋ ಆಯ್ತು ರೀ, ಮೀಟಪ್ ಕಾರ್ಯಕ್ರಮ. ಯಾಕಂದ್ರೆ ರೀ ಯೂಟ್ಯೂಬ್ದಾಗ ಏನೇ ಪ್ರಾಬ್ಲಮ್ ಇದ್ರು ರೀ ಎಲ್ಲರೂ ಬಂದು ಆರಾಮಾಗಿ ಇಲ್ಲಿ ಕುತ್ಕೊಂಡು ಬಗೆಹರಿಸ್ಕೋತಾರೆ. ಅದ್ರ ಸಲುವಾಗಿ ಸರ್ ನಮ್ಮ ಕಡೆ ಮಂದಿಗೆ ಹೆಲ್ಪ್ ಆಗಲಿ, ಅವರು ಯೂಟ್ಯೂಬ್ ಅಷ್ಟೊಂದು ತಿಳಿಲಿಲ್ಲ ಅಂದ್ರೆ ಅವ್ರು ಬಂದು ಸಾಲ್ವ್ ಮಾಡ್ಕೊಲ್ಲತ್ತಂದು ಅವ್ರು ಸರ್ದು ಇದನ್ನಾಗಿತ್ತು. ಅದಕ್ಕೋಸ್ಕರ ಅವರು ಒಳ್ಳೆ ಉದ್ದೇಶ ಇಟ್ಕೊಂಡೆ ನಮಗೆಲ್ಲರೂ ಹೋಗಿ ಇರಲಿ ಒಂದು ಮೀಟಪ್ ಕಾರ್ಯಕ್ರಮ ತಂದು ಇಟ್ಕೊಂಡಿದ್ರು. ನಾವು ಮೊದಲ ಬಾರಿಗೆ ಅಂದ್ರೆ ನಾವು ಭಾಗ್ಯಗಳು ಸೇರಿ ಯೂಟ್ಯೂಬ್ ಸ್ಟಾರ್ಟ್ ಮಾಡೀವಿಲ್ಲ ರೀ, ಈಗ 2 ತಿಂಗಳಾಯ್ತು. ಅದ್ರ ಬಗ್ಗೆ ಏನೂ ನಾಲೆಜ್ ಇಲ್ಲ ನಮಗೆ ಅಷ್ಟೊಂದು. ಸರ್ ನಮಗೆಲ್ಲ ಥರ ಹೆಲ್ಪ್ ಮಾಡ್ಲಾಕತ್ತಾರೆ ಯೂಟ್ಯೂಬ್ ಒಳಗೆ ಯಾವ ರೀತಿ ಸೆಟ್ಟಿಂಗ್ ಮಾಡ್ಕೊಳ್ಳೋದು ಎಲ್ಲ ಅದ್ರ ಬಗ್ಗೆ ಹೇಳಕತ್ತಾರೆ. ಇಲ್ಲಿ ಕೂಡ ನಮಗೆ ನಮ್ದು ಮೊಬೈಲ್ ತೊಗೊಂಡು ನಮ್ದು ಯೂಟ್ಯೂಬ್ ಯಾವ ರೀತಿ ಸ್ಟಾರ್ಟ್ ಮಾಡಿದೀವಿ, ಯಾವ್ಯಾವ ರೀತಿ ಇಟ್ಕೊಂಡಿದ್ದೀವಿ ಅದು ತಂದು ನೋಡ್ಲಾಕತ್ತಿದ್ರು ಸರ್. ಪ್ರತಿಯೊಬ್ಬರಿಗೂ ಎಲ್ಲರೂ ಅಲ್ಲಿ ಮುದೋಳದಿಂತ್ರ, ಆಮೇಲೆ ಬಬಲೇಶ್ವರದಿಂತ್ರ, ಆಮೇಲೆ ಧಾರವಾಡದಿಂತ್ರ ಎಲ್ಲರೂ ಭಾಳ ಮಂದಿ ಬಂದಿದ್ರಲ್ರಿ ಸರ್ ಭೇಟಿ ಆಗ್ಲಕ್ಕೆ. ಇವ್ರು ಹೇಳ್ಬೇಕಂದ್ರೆ ಇವ್ರು ಅಜ್ಜ ನಿಂತ್ಕೊಂಡು ಮಾತಾಡ್ಲಕತ್ತಾರಲ್ಲ, ಇವರು ಇಲ್ಲಿ ಮುದೋಳದಿಂತ್ರ ಬಂದಿದ್ರಿ ಇವ್ರಿ. ಆಮೇಲೆ ಈ ಕಡೆ ಎಲ್ಲ ಇಂಡಿ ಸುತ್ತಮುತ್ತ ಇದ್ದವರು ಎಲ್ಲರೂ, ಬಬಲೇಶ್ವರ ಬಿಜಾಪುರದವರು ಎಲ್ಲರೂ ಸೇರಿ ಬಂದಿದ್ದರು. ಹೊಸದಾಗಿ ಯಾರ್ಯಾರು ಯೂಟ್ಯೂಬ್ ಚಾನಲ್ ಮಾಡ್ಯದಾರಲ್ಲ ಅವರೆಲ್ಲ ಸ್ವಲ್ಪ ತಿಳ್ಕೊಬೇಕನ್ನೋ ಸಲುವಾಗಿ ಬಂದರು ಸರ್. ಇವರು ಸಿಸ್ಟರು ಬಂದಿದ್ದರು. ನಾವು ಅಂತರೂ ಬಂದೇ ಬಿಟ್ಟಿದ್ವಿ ಬಿಡ್ರಿ, ನಾವಂತರೂ ಮೊದಲೇ ಭೇಟಿ ಆಗ್ಬೇಕಂತ ಮಾಡಿದ್ವಿ, ಅದರ ಸಲುವಾಗಿ ನಾವು ಬಂದೀವಿ ಸರ್. ಭಾಳ ಸಮಾಧಾನಲಿ ಆಮೇಲೆ ನನ್ನಿಂದ ಒಂದು 4 ಜನಕ್ಕೆ ಒಳ್ಳೇದಾಗ್ಲತ್ತನ್ನೋ ಉದ್ದೇಶದಿಂದ ರೀ ಅವ್ರು ಸಹಾಯ ಮಾಡ್ಲಾಕತ್ತಾರು. 4 ಮಂದಿಗೆ ಒಂದು ಒಳ್ಳೆ ರೀತಿಯಿಂದ ಯೂಟ್ಯೂಬ್ದಿಂತ ಏನಾದರೂ ಒಳ್ಳೇದಾದ್ರೆ ಸಾಕತ್ತಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಸ್ಟಾರ್ಟ್ ಮಾಡ್ಯಾರ. ಅದಕ್ಕೋಸ್ಕರ ನಾವು ಅವ್ರ ಸರ್ ಬಗ್ಗೆ ತಿಳ್ಕೊಂಡು ನಾವು ಭೇಟಿ ಆಗ್ಲಕ್ಕ ಭಾಗ್ಯಗಳು ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ಎಲ್ಲರೂ ಸೇರಿ ಹೋದಿವಿ ರೀ. ಹಂಗೆ ಕುತ್ಕೊಂಡು ನೀನು ಎಲ್ಲರೂ ಸೇರಿ ಮಾತಾಡ್ಕೊಂಡು ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ ನಾವು ಸ್ವಲ್ಪ ಡಿಸ್ಕಸ್ ಮಾಡ್ಲಾಕತ್ತೀವಿ ರೀ. ಹಂಗೆ ಅವ್ರಿಗೆ ಸಜೆಸ್ಟ್ ನೀವು ನೋಡಿರಿ, ಯೂಟ್ಯೂಬ್ನಾಗ ನಾವು ಏನೇ ನೋಡ್ಲಿಕ್ಕೆ ಒಂದು ಏನಾದ್ರು ನೋಡಿದೀವಿ ಅಂದ್ರೆ ಅದಕ್ಕೆ ತಕ್ಕಂಗೆ ಇದು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ರೀಲ್ಸ್ ಬರೋದು ಏನು ಫೀಲ್ಡ್ದಾಗ ಅದೇ ಯಾವಾಗಂದ್ರೆ ನಾವು ಕೆಟಗರಿ ಕರೆಕ್ಟ್ ಸೆಲೆಕ್ಟ್ ಮಾಡಿದೀವಿ ಅಂದ್ರೆ ಅಂಥದ್ದು ಸಜೆಸ್ಟ್ ಆಗುತ್ತೆ. ಇಲ್ಲ ಸಜೆಸ್ಟ್ ಆಗಿ ಮಿಕ್ಸ್ ಸುಮ್ಮನೆ ಯಾರಿಗಾರೇ ಹಾಕೋದು, ಇಂಟ್ರೆಸ್ಟ್ ಇದ್ದವ್ರಿಗೆ ಹಾಕ್ತಾರೆ, ಇಂಟ್ರೆಸ್ಟ್ ಇಲ್ಲದವ್ರಿಗೆ ಹಾಕ್ತಾರೆ, ಹಿಂಗಾಗ್ತದೆ. ನಾವು ಪರ್ಟಿಕ್ಯುಲರ್ ಕೆಟಗರಿ ಸೆಲೆಕ್ಟ್ ಮಾಡಿದೀವಿ ಅಂದರೆ ನಮ್ಮ ಕೆಲಸನೇ ಇದೆ ಅಂತಂದ್ರೆ ಅಂಥವ್ರಿಗೆ ರೀಚ್ ಆಗ್ತೀವಿ, ಅದಕ್ಕೆ ಕೆಟಗರಿ. ಜನರಿಗೆ ಕ್ವಶನ್ ಇದೆ, ಕಂಟ್ರಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಸರ್. ಅದು ಹಾಂ, ಅದು ಮಾಮೂಲಿ ಫೋನ್ ನಂಬರ್ ವೆರಿಫೈ ಬರ್ತದಲ್ಲ ಸರ್, ಅದು ಹಾಂ ಒಂದು ಸರ್ ಅದನ್ನೂ ಮಾಡ್ಕೊಂಡಿದ್ದೀರಿ ಸರ್. ಅದಂತೂ ಮಾಡಿದ ಬಳಿಕೆ ಇದೆಲ್ಲ ನೀವು ಇದು ಮಾಡ್ಲಿಕ್ಕೆ ಮತ್ತೆ ನೀವು ತಮ್ಮನೇಲಿ ಅದು ಏನಾರು ಹಾಕ್ತೀನಿ ಅಂದ್ರೆ ವೆರಿಫೈ ಮಾಡಿದ್ರೆ ನೀವು ಮಾಡ್ಲಿಕ್ಕೆ ಬರ್ತದೆ, ಇಲ್ಲ ಮಾಡ್ಲಿಕ್ಕೆ ಸರ್. ನಂದಂತರೂ ರೀ ತಮ್ಮೇಲೆ ಹಾಕಿದ ವಿಡಿಯೋಕಿನ ತಮ್ಮೇಲೆ ಹಾಕ್ಲಾರ ವಿಡಿಯೋನೇ ಜಾಸ್ತಿ ಓಡ್ತಾರೆ. ಅದು ನಿಮ್ಮ ಕಂಟೆಂಟ್ ಮೇಲೆ ಡಿಪೆಂಡ್. ಈಗ ನೀವು ಹಾಕಿರಲ್ಲ, ಒಂದು 10 ಜನ ಅದಾರ ನಿಮ್ಮ ಸಬ್ಸ್ಕ್ರೈಬರ್ಸ್, ಇಲ್ಲೇ ನೋಡಿರ್ತಾರೆ ಮೇನ್ 10 ಜನ ಅದ, ನೀವು ನಿಮ್ಮ ಚಾನಲ್ ಓಪನ್ ಮಾಡಿ ಬೀಳ್ತಾರೆ, ನೀವು ಶೇರ್ ಮಾಡಿ. ಇಲ್ಲಿ ರೀ ನಮ್ದ ವಾಯ್ಸ್ ಕೊಡ್ಲಾಕತ್ತಿದ್ದು ನಾನು, ಯಾಕಂದ್ರೆ ಅಲ್ಲಿ ಒಂದು ಸ್ವಲ್ಪ ಭಾಳ ಇದನ್ನ ಸ್ಕೂಲ್ ಹುಡುಗರದು ಬಂದಿದ್ರು, ಪಿಕ್ನಿಕ್ 1 ಡೇ ಪಿಕ್ನಿಕ್ ಬಂದಿದ್ರು. ಅದ್ರ ಸಲುವಾಗಿ ಅಲ್ಲೆಲ್ಲ ಅವ್ರದ್ದು ಭಾಳ ಗಲಾಟೆ ಆಗ್ಲಾಕತ್ತಿತ್ತಲ್ಲ, ನೀವೇ ಕೇಳಿಸ್ಕೊಂಡಿರಲ್ಲ ಹಿಂದೆ, ಅದ್ರೊಳಗೆ ಭಾಳ ಸರಿಯಾಗಿ ಏನೂ ಕೇಳಿಸಂಗಿಲ್ಲ. ಅದ್ರ ಸಲುವಾಗಿ ಒಳ್ಳೆ ಇನ್ಫಾರ್ಮೇಷನ್ ಇತ್ತು, ಅದ್ರ ಸಲುವಾಗಿ ನಂದ ವಾಯ್ಸ್ ಕೊಡ್ಲಾಕತ್ತೀನಿ ಸರ್. ಇಲ್ಲಿ ಏನು ಹೇಳಕತ್ತಾರ ಅಂದ್ರೆ ನಿಮ್ದು ನೀವು ಯಾರಿಗೂ ವಿಡಿಯೋಸ್ ನೋಡ್ರಿ ಅದು ತಂದು ಅವಾಗ ಶೇರ್ ಮಾಡಬಾರ್ದಂತ್ರಿ. ವಾಟ್ಸಪ್ಗಾಗಲಿ ನಮ್ಮ ಸುತ್ತಮುತ್ತಲು ನಮ್ಮ ಫ್ರೆಂಡ್ಸ್ ಇರ್ತಾರಲ್ಲ ಅವ್ರಿಗೆ ಶೇರ್ ಮಾಡಬಾರ್ದು. ಯಾಕಂದ್ರೆ ಈಗ ನಾವು ಶೇರ್ ಮಾಡಿದ್ವಿ ತಿಕ್ಕೋ, ಅವ್ರು ಬರೀ ಹಂಗೆ ಕ್ಲಿಕ್ ಮಾಡಿ ನೋಡಂಗಿಲ್ಲ, ವಿಡಿಯೋ ನೋಡಿ ಒಬ್ಬೊಬ್ರು ನೋಡಂಗೆ ಇಲ್ಲ ಬಿಡ್ರಿ. ನಾವು ಆಲ್ಮೋಸ್ಟ್ ಅಲ್ಲ
ಹಂಗೆ ವಿಡಿಯೋ ಕ್ಲಿಕ್ ಮಾಡಿ ಬರೀ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಹೋಗ್ಬಿಡ್ತಾರೆ, ವಿಡಿಯೋ ನೋಡೋಂಗಿಲ್ಲ. ಅವಾಗ ವಿಡಿಯೋ ರೆಕಮೆಂಡೇಷನ್ ಒಳಗೆ ಬರೋಂಗಿಲ್ಲತ್ತದ, ಅದು ಬರೋಂಗೇ ಇಲ್ಲತ್ರ. ಅದ್ರ ಸಲುವಾಗಿ ಸರ್ ಏನು ಮಾಡ್ರು, ನೀವು ಯಾರಿಗೂ ಶೇರ್ ಮಾಡಿರಿ, ಶೇರ್ ಮಾಡಬೇಡ್ರಿ. ನಿಮಗೆ ಯಾರು ಇಷ್ಟಪಡ್ತಾರಲ್ಲ ಅವ್ರು ನೋಡ್ತಾರೆ. ನಿಮಗೆ ಇಷ್ಟಪಡೋರು ಕ್ಲಿಕ್ ಮಾಡಿ ನಿಮ್ದು ಅಟ್ಲೀಸ್ಟ್ ಒಂದು 5 ನಿಮಿಷ 10 ನಿಮಿಷ ವಿಡಿಯೋ ನೋಡ್ತಾರೆ. ಅವಾಗ ನಿಮ್ದು ಒಳ್ಳೆ ರೀಚ್ ಆಗ್ತದೆ. ನೀವು ಯಾರಿಗೂ ನಮ್ಮ ವಿಡಿಯೋ ನೋಡಿರಿ ಅಂತಂದು ಈ ರೀತಿ ಶೇರ್ ಶೇರ್ ಮಾಡ್ಲಿಕ್ಕೆ ಹೋಗ್ಬೇಡತ್ತಂದು ಒಳ್ಳೆ ಇನ್ಫಾರ್ಮೇಷನ್ ಕೊಡ್ಲಾಕತ್ತಿದ್ರು. ಇನ್ಸ್ಟಾಗ್ರಾಮಿಗೆ ಹಿಂಗೆ ನೋಡಿರಿ ಅಂತಂದು ಮತ್ತು ಸಬ್ಸ್ಕ್ರೈಬ್ ಆಗ್ರಿ ಅಂತಂದು ಹಿಂಗೆ ಮಾಡಬೇಡ್ರಿ. ನಿಮ್ನ ಯಾರು ಇಷ್ಟಪಡ್ತಾರಲ್ಲ ಅವ್ರು ಮಾಡ್ತಾರೆ, ನಿಮ್ಗೆ ಒಳ್ಳೆ ರೀತಿಯಿಂದ ಸಪೋರ್ಟ್ ಮಾಡ್ತಾರೆ. ಪೂರ್ತಿ ವಿಡಿಯೋ ನೋಡಿ ಆ ವಿಡಿಯೋಗೆ ತಕ್ಕಂಗೆ ಕಮೆಂಟ್ ಮಾಡಿರ್ತೀಕೋ ನಿಮ್ದು ಇವರು ಏನಾಗ್ತದೆ ಅದು ಪ್ರಾಬ್ಲಮ್ಮ, ಯೂಟ್ಯೂಬ್ದಾಗ ವಿಡಿಯೋ ಕ್ಲಿಕ್ ಮಾಡೋದು ನೋಡ್ಲಾರ್ದೆ ಹಂಗೆ ಬ್ಯಾಕ್ ಹೋಗಿಬಿಟ್ಟಿರ್ತೀಕೋ ಯೂಟ್ಯೂಬ್ದವ್ರು ಇವ್ರ ವಿಡಿಯೋ ಯಾರೂ ನೋಡ್ತಾ ಇಲ್ಲತ್ತಂದು ಹೆಚ್ಚಿಗೆ ರೀಚ್ ಕೊಡಲ್ಲತ್ರಿ ಸರ್. ಅದು ಮೇನ್ ಇಂಪಾರ್ಟೆಂಟ್ ಹೇಳಕತ್ತಿದ್ರಿ, ಒಳ್ಳೆ ರೀಚ್ ಕೊಡಂಗಿಲ್ಲತ್ತ ಫೇಸ್ಬುಕ್ದವ್ರು. ಅದಕ್ಕೋಸ್ಕರ ನೀವು ಯಾರಿಗೂ ಶೇರ್ ಮಾಡಬೇಡ್ರಿ. ಯೂಟ್ಯೂಬ್ನ್ಯಾಗ ನಿಮ್ಗೆ ಯಾರ್ಯಾರು ಸಬ್ಸ್ಕ್ರೈಬರ್ ಅದಲ್ಲ, ನಿಮ್ಮ ಈ ವಿಡಿಯೋ ಯಾರ್ಯಾರು ಇಷ್ಟಪಟ್ಟು ನೋಡ್ತಾರಲ್ಲ ಅವರು ಕ್ಲಿಕ್ ಮಾಡ್ತಾರೋ, ಒಂದು 5 ನಿಮಿಷ 10 ನಿಮಿಷ ನಿಮ್ಮ ವಿಡಿಯೋ ನೋಡ್ತಾರೋ. ಅದಕ್ಕೋಸ್ಕರ ಆ ರೀತಿ ಇಟ್ಕೋರಿ ನಿಮ್ಮ ಚಾನಲ್. ಇದನ್ನು ಈ ರೀತಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇದಾದ್ರೆ ನಿಮ್ಗೆ ಪ್ರಾಬ್ಲಮ್ ಆಗ್ತದೆ ಮುಂದೆ. ಸುಮ್ಮನೆ ಯೂಟ್ಯೂಬ್ದವ್ರಿಗೆಲ್ಲ ಗೊತ್ತಾಗ್ಬಿಡ್ತದೆ. ಅದ್ರ ಸಲುವಾಗಿ ಮತ್ತು ನೀವು ಕಂಟ್ರಿ ಆಮೇಲೆ ಕ್ಯಾಟಗರಿ ಈ ರೀತಿ ಎಲ್ಲ ಸೆಲೆಕ್ಟ್ ಮಾಡ್ಕೋರಿ. ಸೆಲೆಕ್ಟ್ ಮಾಡ್ಕೊಂಡ್ರೆ ಅಂದರೆ ನಮ್ದು ಒಂದು ಕ್ಯಾಟಗರಿ ಒಳಗೆ ಕೂತೈತಿಕೋ ಅವಾಗ ರೀಚ್ ಆಗ್ಲಿಕ್ಕೆ ಚಲೋ ಆಗ್ತದೆ ಅಂತಂದು ಎಲ್ಲ ಸರ್ ಹೇಳಕತ್ತಿದ್ರು. ಮತ್ತು ಅಲ್ಲಿ ಬಂದವ್ರಿಗೆಲ್ಲ ನೀವು ಯಾವ್ಯಾವ ಚಾನಲ್ದೊಳಗೆ ಯಾವ ರೀತಿ ಹಿಂಗೆ ಯೂಟ್ಯೂಬ್ದ ಚಾನಲ್ ತೆಗ್ದಿರಿ ಅಂತಂದು ಎಲ್ಲರಿಗೆ ಪ್ರತಿಯೊಬ್ಬರಿಗೂ ಒಬ್ಬೊಬ್ರಿಗೆ ಮಾತಾಡ್ಸಿ ಕೇಳಾಕತ್ತಿದ್ರಿ. ನಾವು ಯಾವ ರೀತಿ ಅಲ್ಲಿ ದೇವ್ರ ಬಗ್ಗೆ ಟೆಂಪಲ್ ಬಗ್ಗೆ ಮಾಡ್ದವ್ರು ಸಿಸ್ಟರ್ ಅವರು ಬಂದಿದ್ದರು. ಆಮೇಲೆ ಸರ್ ಅವರು ಔಷಧಿ ಅಂಗಡಿ ಹಿಂಗೆ ಈ ರೀತಿ ಸಂಬಂಧಪಟ್ಟಿದ್ದು ಅವರು ಸರ್ ಬಂದಿದ್ದರು. ಅವ್ರದ್ದು ಹಿಂಗೆ ಮಾಡ್ತೀವ್ರಿ, ಈ ರೀತಿ ವಿಡಿಯೋ ಬಿಡ್ಬೇಕಂತ ಮಾಡಿದ್ದೀವಿ ಅದತ್ತಂದು ಈ ರೀತಿ ಎಲ್ಲ ಕೇಳಕ್ಕೆ ಬಂದಿದ್ದರು ಅವರು. ನೀವು ಮತ್ತು ಅವ್ರ ಮೊಬೈಲ್ಗಳೆಲ್ಲ ತಂದುಬಿಟ್ಟಿದ್ರಲ್ಲೇ ಅದ್ರ ಸಲುವಾಗಿ ನೀವು ಎದ್ರಾಗ ಎಡಿಟ್ ಮಾಡ್ತೀರಿ, ಯಾವ್ಯಾವ್ದ್ರಾಗ ಬಿಡ್ತೀರಿ ಅಂತಂದು ಎಲ್ಲ ಸರ್ ಪ್ರತಿಯೊಬ್ಬರಿಗೂ ಭಾಳ ಪೇಷನ್ಸ್ದಿಂದ ಕೇಳಾಕತ್ತಿದ್ರು. ಅಂದರೆ ನಾವು ನಮ್ದು ಏನೋ ಒಂದು ಯೂಟ್ಯೂಬ್ದು ಇದನ್ನು ಮಾಡ್ಕೊಳಕ್ಕೆ ಹೋಗಿದ್ವಿರಲ್ಲ, ಅದ್ರ ಸಲುವಾಗಿ ಎಲ್ಲ ಸರ್ ಪ್ರತಿಯೊಬ್ಬರಿಗೂ ತಿಳಿಸಿ ಹೇಳಾಕತ್ತಿದ್ರು. ಮತ್ತು ಯೂಟ್ಯೂಬ್ ಜೊತೆನೂ ಫೇಸ್ಬುಕ್ದು ಎಲ್ಲ ಕೇಳಾಕತ್ತಿದ್ರು, ನಮಗೆ ಇನ್ಸ್ಟಾಗ್ರಾಮ್ದು ಕೇಳಾಕತ್ತಿದ್ರು. ಅವ್ರು ಸರ್ಗೆ ನಾವು ಹಾಗೆ ಎಲ್ಲದ್ರ ಬಗ್ಗೆ ಹೇಳಾಕತ್ತಿದ್ದೀವಿ ರೀ. ಏನೇನೋ ಹಾಕೋದು, ಒಂದು ವಾರಕ್ಕೆ ಒಂದು ವಿಡಿಯೋ ಹಾಕೋದು ಅಂತಂದ್ರೆ ಏನಾರ ಒಂದು ಒಟ್ಟು ಹಾಕೋದದ ಅಂದರೆ ಸುಮ್ಮನೆ ಏನಾದ್ರು ಏನು ಸಿಕ್ಕಿದ್ದು ಹಾಕೋದು, ಹಂಗಿರಂಗಿಲ್ಲ. ಟಾಪಿಕ್ ತೊಗೊಂಡಿದ್ದೀರಿ ಅಂದರೆ ಅದಕ್ಕೆ ತಕ್ಕಂಗೆ ಅವತ್ತಿನ ವಿಡಿಯೋ ನೀವು ಅವತ್ತು ಸರಿಯಾಗಿ ಹಾಕೋದು. ಒಂದೇ ವಿಡಿಯೋ ಹಾಕಲ್ಲ, ಅದೇ ಟಾಪಿಕ್ ಬಗ್ಗೆನೇ ಹಾಕೋದು. ಕನ್ಸಿಸ್ಟೆನ್ಸಿ ಈಗ ನಾವು ಹೇಳಿರ್ತೀವಿ, ಯೂಟ್ಯೂಬರ್ಸ್ ಎಲ್ಲ ಹೇಳಿರ್ತಾರೆ ದಿನ ಒಂದು ವಿಡಿಯೋ ಹಾಕಬೇಕು, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೇಕಾಗ್ತದೆ. ನಮ್ಮ ಟಾಪಿಕ್ಕೇ ಬೇರೆ ಇರ್ತದೆ. ಇವತ್ತು ವಿಡಿಯೋ ಹಾಕಿಲ್ಲ ಅಂದರೆ ಎಲ್ಲರೂ ಹಿಂಗೆ ಶೂಟಿಂಗ್ ಮಾಡೋದು ಅದೇ ತಂದು ಬಿಟ್ಟು ಹಾಕ್ತೀವಿ. ಬಟ್ ಹಿಂಗೆ ಕನ್ಸಿಸ್ಟೆನ್ಸಿ ಹಿಂಗೆ ಇರಂಗಿಲ್ಲ. ನೀವು ಟಾಪಿಕ್ ನಿಮ್ಗೆ ಹಾಕ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಇವತ್ತು ವಿಡಿಯೋ ಹಾಕ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಂದ್ರೆ ಬಿಟ್ಟು ನಡೀತದೆ. ಟಾಪಿಕ್ ಅದೇ ಇರ್ತದೆ. ಇಲ್ಲಿ ಸರ್ ಏನು ಹೇಳಕತ್ತಾರಂದ್ರೆ ರೀ, ನಾವು ಈಗ ವಿಡಿಯೋ ಹಾಕ್ತೀವಿ, ಡೈಲಿ ವಿಡಿಯೋ ಬಿಡ್ತೀವಿ, ಇಲ್ಲಾಂದರೆ ಒಂದು ದಿವ್ಸ ಬಿಟ್ಟು ವಿಡಿಯೋ ಬಿಡ್ತೀವಿ. ಅವಾಗ ನಾವು ಯಾವ್ದು ವಿಡಿಯೋಸ್ ಬಿಡ್ತಾ ಇರ್ತೀವಲ್ಲ ಡೈಲಿ, ಅದೇ ರೀತಿ ಕ್ಯಾಟಗರಿ ಯಾವ್ದು ಇರ್ತೈತಿ ಅದೇ ರೀತಿ ಒಳಗೆ ವಿಡಿಯೋ ಬಿಡ್ಬೇಕ್ರಿ. ಈಗ ಒಂದು ದಿವ್ಸ ಯಾವುದಾರೆ ಒಂದು ವಿಡಿಯೋ ಬಿಟ್ಟು ನಮ್ಮ ಹತ್ರ ಯಾವುದೂ ವಿಡಿಯೋ ಇಲ್ಲಪ್ಪ ಎಲ್ಲ ಖಾಲಿ ಆಗಿದಾವತ್ತಂದ್ರೆ ಯಾವುದಾರೆ ಒಂದು ತೊಗೊಂಡು ಬಿಡುವಂಗಿಲ್ಲ ರೀ ತಂದ್ರಿ ಸರ್. ಯಾವುದೇ ಒಂದು ಆರಿಸ್ಕೊಂಡ್ರೆ ಬಿಡುವಂಗಿಲ್ಲ. ನಾವು ಯಾವ್ದು ಬಿಡ್ಲಾಕತ್ತಿದ್ವಿಲ್ಲ ಅದ ಒಂದೇ ರೀತಿ ನಮ್ಮದು ವಿಡಿಯೋ ಹೋಗ್ಬೇಕು. ನೀವು ವಿಡಿಯೋ ಬಿಡಲಿಲ್ಲ ಅಂದ್ರೆ ಬಿಡ್ರಿ, ಅವತ್ತಿಂದ ಹಂಗೆ ವಿಡಿಯೋ ಬಿಡಲಿಲ್ಲ ಅಂದ್ರೆ ಬಿಟ್ಟು ಹಂಗೆ ಉಳಿಲ್ಕರ್ನ. ಆದರೆ ನೀವು ಯಾವುದು ತೊಗೊಂಡಿರ್ತಿಲ್ಲ ಅದೇ ರೀತಿ ವಿಡಿಯೋ ಬಿಡಬೇಕು ಅಂತಂದು ಎಲ್ಲ ಹೇಳಾಕತ್ತಿದ್ರಿ. ಒಳ್ಳೆ ಮಾಹಿತಿ ಕೊಟ್ಟರು. ಆಮೇಲೆ ಇನ್ನೊಂದು ವಿಷಯ, ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ನೀವು ಫೇಸ್ಬುಕ್ನಾಗೂ ವಿಡಿಯೋಸ್ ಹಾಕೋತ ಬರ್ರಿ. 3 ನಿಮಿಷದ ವಿಡಿಯೋ ಹಾಕೋತ ಬರ್ರಿ. 3 ನಿಮಿಷದ ವಿಡಿಯೋ ಹಾಕ್ರೆ ಅಲ್ಲಿ ಒಳ್ಳೆ ರೀತಿಯಿಂದ ರೀಚ್ ಆತಂದ್ರೆ ನೀವು ಏನು ಮಾಡೋದು, ಯೂಟ್ಯೂಬ್ ಒಳಗೆ ಮಾಡಿದ ವ್ಲಾಗ್ಸ್ನ ಅದನ್ನು ಒಂದು 3 ನಿಮಿಷಕ್ಕೆ ತೊಗೊಂಬಂದು ಫೇಸ್ಬುಕ್ನಾಗ ಹಾಕಿ ಮುಂದಿನ ವಿಡಿಯೋ ನೋಡಲು ಯೂಟ್ಯೂಬ್ನಲ್ಲಿ ಕ್ಲಿಕ್ ಮಾಡಿತ್ತಂದು ಈ ರೀತಿ ಏನ್ರಿ ಒಟ್ಟು ಬರದ ಒಟ್ಟು ಈ ರೀತಿ ಹಾಕೋತ ಬರ್ರಿ. ಅಲ್ಲಿದಿಂತ್ರ ಜನ ಇಲ್ಲಿ ಬಂದ ಸಬ್ಸ್ಕ್ರೈಬ್ ಆಗೇ ಆಗ್ತಾರೋ. ನಿಮ್ನ ಯಾರು ಇಷ್ಟಪಡ್ತಾರೋ ಅವ್ರು ಬಂದೇ ನೋಡ್ತಾರೋ. ಇಲ್ಲಿ ಕ್ಲಿಕ್ ಮಾಡಿ ಒತ್ತಿಕೋರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ವಿಡಿಯೋ ನೋಡ್ರಿ. ಅವಾಗ ನಿಮಗೆ ಒಳ್ಳೆ ರೀತಿಯಿಂದ ರೆಸ್ಪಾನ್ಸ್ ಹೋಗ್ತದೆ. ಅದ್ರ ಬಗ್ಗೆ ಹೇಳಿದರು. ಆಮೇಲೆ ಅವ್ರಿಗೆ ಸರ್ ಯೂಟ್ಯೂಬ್ದಿಂತ ಅವರು ಬರೀ ಕೇಳಿದ್ವಿ ನಾವು, ಸರ್ ಎಷ್ಟು ವರ್ಷ ಆಯ್ತು ನೀವು ಯೂಟ್ಯೂಬ್ದ ಈ ರೀತಿ ಇನ್ಫಾರ್ಮೇಷನ್ ಕೊಡ್ಲಾಕತ್ತೀರಿ ಅಂತಂದು ಕೇಳಿದ್ವಿ. ಅವ್ರದ್ದು 10 ವರ್ಷ ಆಯ್ತೈತಿ, ಸತತವಾಗಿ 10 ವರ್ಷ ಆಯ್ತೈತ್ರಿ. 10 ವರ್ಷ ಆಯ್ತು ಈ ರೀತಿ ಸರ್ವಿಸ್ ನಡೆಸ್ಯಾರತ್ತವರು.
ಯೂಟ್ಯೂಬ್ದ ಮತ್ತು ಪ್ರಾಬ್ಲಮ್ ಆದ್ರೆ ಅವ್ರು ಬರೀ ಯೂಟ್ಯೂಬ್ದು ಎಲ್ಲ ರೀತಿ ಹಿಂಗೆ ಚಾನಲ್ ನೋಡ್ಕೊಂಡು ಬೇರೆದವ್ರ ಚಾನಲ್ ನೋಡ್ಕೊಂಡು ಈ ರೀತಿ ಸರಿ ಮಾಡಲ್ಲ. ಅವ್ರಿಗೆ ಯೂಟ್ಯೂಬ್ದಿಂತ ಸಂಬಂಧಪಟ್ಟಿದ್ದು ಒಂದು ಅಂದ್ರೆ ಯಾವುದೇ ರೀತಿ ಒಂದು ದೊಡ್ಡದ ಒಂದು ಕಾಂಟ್ಯಾಕ್ಟ್ ಅದ ಅವ್ರಿಗೆ ಯೂಟ್ಯೂಬ್ದ. ಅವ್ರಿಗೆ ನಮ್ದು ಏನರ ಪ್ರಾಬ್ಲಮ್ ಆಗಿದ್ರೆ ನಾವು ಸರ್ ಕಳಿಸ್ರೆ ಅವರು ಸರ ಅವ್ರಿಗೆ ತಿಳಿಲಿಲ್ಲ ಅಂದ್ರೆ ಒಂದು ವೇಳೆ ಅವ್ರಿಗೆ ಬರಲಿಲ್ಲ ಅಂದ್ರೆ ಅವರು ಅಲ್ಲಿ ಬೇರೆ ಕಡೆದಿಂತ ಯೂಟ್ಯೂಬ್ದು ಇದ್ರದಿಂದ ತಿಳ್ಕೊಂಡ್ರಿ ನಮ್ಮ ಚಾನಲ್ ಬರೋಬ್ಬರಿ ಮಾಡಿಕೊಡ್ತಾರತ್ರಿ. ಈ ರೀತಿ ಹೇಳ್ರು ಅದನ್ನು ನಮ್ಗೆ ಕೇಳಿ ಭಾಳ ಖುಷಿ ಆಯ್ತು ರೀ. ಹಂಗಂದ್ರೆ ಮತ್ತು ಆ್ಯಡ್ಸನ್ಸ್ ಸಲುವಾಗಿ ಆ್ಯಡ್ಸನ್ಸ್ದು ಏನರೇ ಏನೇ ಈ ಆ್ಯಡ್ಸನ್ಸ್ ಗೂಗಲ್ ಆ್ಯಡ್ಸನ್ಸ್ ಏನೇ ಪ್ರಾಬ್ಲಮ್ ಇದ್ದರೂ ಸರ್ ಬಗೆಹರಿಸ್ಕೊಡ್ತಾರೆ. ಇದು ಮಾತ್ರ 100% ನಿಜ. ಅವರು ನಂದಂತರೂ ಅಲ್ಲೇ ಕೂತಲ್ಲೇನ ಮಾಡಿಕೊಡ್ತಿದ್ರು. ಈಗ ಸದ್ಯ ಅವರೇ ಅದೇ ಈಗ ಮಾಡಿಕೊಡ್ತೀನಿ ಅಂತ ನಂಗೆ ತನಕ ಎಲ್ಲರದು ಮಾತಾಡ್ಲಕತ್ತಿದ್ರಿ. ನಾವು ಎಲ್ಲರದು ಬಗ್ಗೆ ಕೇಳಿಸ್ಕೋಬೇಕಲ್ಲ, ಅದ್ರ ಸಲುವಾಗಿ ಕೂತ್ಕೊಂಡೆಲ್ಲ ಸರ್. ಮತ್ತು ಇಂಪಾರ್ಟೆಂಟ್ ವಿಷಯ ಅಂದರೆ ಫೇಸ್ಬುಕ್ದು ಭಾಳ ಹೇಳಿದ್ರಿ ಸರ್. ನಮಗೆ ಫೇಸ್ಬುಕ್ದು ಇನ್ಫಾರ್ಮೇಷನು ಅವರಿಂದ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಗೊತ್ತಾಯ್ತು ನಮಗೆ ಫೇಸ್ಬುಕ್ದು. ಅಷ್ಟೊಂದು ನಮಗೆ ಫೇಸ್ಬುಕ್ದು ಈಗ ಅದೇ 1 ವರ್ಷ ಆಯ್ತಲ್ಲ ಫೇಸ್ಬುಕ್ನಿಂದ ಅರ್ನಿಂಗ್ ಚಾಲೋ ಆಗಿ 4 ವರ್ಷ ಆಯ್ತತ್ತ. ನಾವು ಆ್ಯಕ್ಚುಲಿ 1.5 ವರ್ಷ ಆಯ್ತು ನಾವು ಫೇಸ್ಬುಕ್ನಿಂದ ಅರ್ನಿಂಗ್ ಮಾಡ್ಲಕತ್ತ. ಅದೊಂದು ಭಾಳ ಖುಷಿ ಆಯ್ತು ನಮ್ಮದು ಫೇಸ್ಬುಕ್ ಬದಲು ಕೇಳ್ರಿ. ಮತ್ತು ಫೇಸ್ಬುಕ್ದಾಗ ಯಾವ್ಯಾವ ರೀತಿ ಇನ್ನೂ ಹೆಚ್ಚಿನ ಮಟ್ಟಿಗೆ ಅರ್ನಿಂಗ್ ಮಾಡ್ಬೇಕು ಅನ್ನೋದ್ರಿ ಎಲ್ಲ ಸರ್ ಹೇಳ್ಕೊಡ್ಲಾಕತ್ತಿದ್ರಿ. ನಾವು ಎಲ್ಲ ಕೂತ್ಕೊಂಡು ಹೀಗೆಲ್ಲ ಕೇಳಾಕತ್ತಿದ್ವಿ ನೋಡಿರಿ. ಯೂಟ್ಯೂಬ್ದಾಗ ಒಳ್ಳೆ ಮಾಹಿತಿ ಹೇಳ್ರಿ, ಅದನ್ನು ನಿಮಗೆ ಹೇಳ್ತೀನಿ ರೀ ಎಲ್ಲ ನಾನು. ಹಿಂಗೆ ಕೇಳ್ರಿ. ಯೂಟ್ಯೂಬ್ ಚಾನಲ್ಲ ಮಾಡ್ಕೊಳ್ಳುವಾಗ ಎಲ್ಲ ರೀತಿ ಸರಿಯಾಗಿ ಮಾಡ್ಕೊಂಬಿಡ್ಬೇಕು. ಯೂಟ್ಯೂಬ್ ಚಾನಲ್ ಫಸ್ಟ್ ಸ್ಟೆಪ್ಪ ನಾವು ಸರಿಯಾಗಿ ಮಾಡ್ಕೊಂಡಿವ ತಿಳ್ಕೊರಿ ಅಂದ್ರೆ ಇದನ್ನಾಗ್ತದೆ. ನಾವು 2-3 ಚಾನಲ್ ಮಾಡ್ಕೋ ಬದ್ಲಿ ಒಂದೇ ಚಾನಲ್ನ ನೀಟಾಗಿ ಮಾಡ್ಕೋಬೇಕು. ಆ ರೀತಿ ಹೇಳಾಕತ್ತಿದ್ರು ಸರ. ಮತ್ತು ಇನ್ನೊಬ್ರು ಸಿಸ್ಟರ ಟೆಂಪಲ್ಗಳ ಬಗ್ಗೆ ಮಾಡ್ತೀನಿ ಅಂತ ತಂದಿದ್ರು. ಅವ್ರಿಗೆ ಎಲ್ಲ ಕೇಳಾಕತ್ತಿದ್ರು. ಮತ್ತು ನಮ್ಗೆ ಇನ್ನೊಬ್ರು ಸರ್ ಸೈನ್ಸ್ದ ಬದ್ದಲ ಅವರು ಬ್ಲೂ ಕಲರ್ ಶರ್ಟ್ ಹಾಕೊಂಡಾರಲ್ಲ, ಅವರು ಸೈನ್ಸ್ ಟೀಚರ್. ಅವರು ಸೈನ್ಸ್ದು ಏನರೇ ಹೊಸದಾಗಿ ಏನರೇ ಸಂಶೋಧನೆ ಮಾಡೋದ್ರ ಬದ್ದಲ ಮಾಡ್ತೀನಿ ರೀ ವಿಡಿಯೋಸ್. ಅದ್ರ ಸಲುವಾಗಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ರಿ. ಯಾವ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು ಕ್ಯಾಟಗರಿ, ಯಾವ್ಯಾವ ರೀತಿ ಸ್ಟಾರ್ಟ್ ಮಾಡಬೇಕಾದ್ರೆ ಅಂಬುದು ಅದನ್ನು ಹೇಳ್ರಿ ಸರ್ ಅಂತಂದು ಅವರು ಕೇಳಾಕತ್ತಿದ್ರು. ಅವರಷ್ಟು ಎಲ್ಲರೂ ದೊಡ್ಡವರು ವ್ಯಕ್ತಿಗಳು ಬಂದಿದ್ದರು. ಅವರು ಒಂದು ಒಳ್ಳೆ ಜಾಬ್ ಒಳಗೆ ಇದ್ದವ್ರು ಬಂದಿದ್ರಲ್ಲಿ ಯೂಟ್ಯೂಬ್ ಮಾಡ್ಕೊಳಕ್ರಿ. ಅದು ಭಾಳ ಖುಷಿ ಆಯಿತು. ಅಷ್ಟರ ಮಟ್ಟಿಗೆ ದೂರಿಂತ್ರನೂ ಬಂದಾರ ಭೇಟಿ ಆಗ್ಲಕ್ಕ ಅವ್ರಿಗೆ ಸರ್ ಎಲ್ಲಿಂದ ಹೇಳಿರಲಿಲ್ಲ ನಿಮಗೆ ಮುದೋಳ ಅಲ್ಲಿ ಇಲ್ಲಿ ಅಲ್ಲಿಂದ್ರೂ ಎಲ್ಲ ಊರಿಂದ್ರೂ ಭೇಟಿ ಆಗ್ಲಕ್ಕ. ನಾವು ಇಲ್ಲೇ ಇದ್ದು ನಾವು ಹೋಗಿದ್ದು ಎಲ್ಲರೂ ನಮಗೇನರ ಬೇರೆ ಕೆಲಸ ಬಂದಿತ್ತೈತಿಕೋ ಭಾಳ ಇಂಪಾರ್ಟೆಂಟ್ ವಿಷಯಗಳೆಲ್ಲ ಮಿಸ್ ಮಾಡ್ಕೋತಿದ್ದೀವಿ ರೀ. ಸರ್ ಮೀಟಾಗಿ ನಮಗೆ ಇದೇ ವಿಷಯದಾಗ ಭಾಳ ಖುಷಿ ಆಯಿತು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಫೇಸ್ಬುಕ್ನಾಗ ನೀವು ಶಾರ್ಟ್ ವಿಡಿಯೋ ರೀಲ್ಸ್ ಬಿಟ್ಕೋತಾ ಹೋದರೆ ಹೆಚ್ಚಿನ ರೀತಿಯಿಂದ ಅರ್ನಿಂಗ್ ಆಗಲ್ಲ. ಅದಕ್ಕೋಸ್ಕರ ನೀವು ಏನು ಮಾಡಿರಿ, ಲಾಂಗ್ ವಿಡಿಯೋಗಳು ಹಾಕಿರಿ. ಒಂದು 3 ನಿಮಿಷದ ವಿಡಿಯೋಗಳು ಹಾಕಿರಿ. ಹಂಗೆ ಒಂದು ವರ್ಷ ಒಳಗೆ ಒಂದು 4 ಲಕ್ಷ 5 ಲಕ್ಷ ಮಾಡ್ಕೊಳ್ಳೋದು ಈ ರೀತಿ ಇದನ್ನು ಮಾಡೋ ಬದಲಿ ಲಾಂಗ್ ವಿಡಿಯೋಗಳು ಹಾಕಿರಿ. 3 ನಿಮಿಷದ ಒಂದು ತಿಂಗಳಿಗೇನ ಏನಾದರೂ ಒಂದು ಮಾಡ್ಬೋದು ರೀ ನೀವು. ಒಂದು ತಿಂಗಳಿಗೆ ಏನರೇ ಬೆನಿಫಿಟ್ಸ್ ತೊಗೋಬೋದು ಫೇಸ್ಬುಕ್ದಿಂತ. ಆ ರೀತಿ ಮಾಡಿರ್ತೀವಿ. ಯಾಕಂದರೆ ನಾವು ನಿಮಗೆ ಗೊತ್ತದ ಎಲ್ಲರಿಗೂ, ನಾನು ಭಾಗ್ಯ ಫೇಸ್ಬುಕ್ನಾಗ ನಮ್ಗೆ ಜಾಸ್ತಿ ಜನ ಫಾಲೋವರ್ಸ್ ಅದಾರು. ಫೇಸ್ಬುಕ್ದಾಗ ನಮಗೆ ಭಾಳ ರೀತಿ ಸಕ್ಸಸ್ ಆಗ್ಲಕ್ಕತ್ತದ. ನಿಮಗೆಲ್ಲರಿಗೂ ಗೊತ್ತದ, ಎಲ್ಲರೂ ನೋಡೇ ಇದ್ದೀರಿ ನಮ್ದೆಲ್ಲ ಫಾಲೋವರ್ಸ್ ಎಲ್ಲ ರೀತಿ ನಮ್ದೆಲ್ಲ ವ್ಯೂಸ್ ಎಲ್ಲ ನೋಡ್ತೀರಿ ನೀವು ಫೇಸ್ಬುಕ್ನಾಗ. ಅದಕ್ಕೆ ಸರ್ ಇನ್ನೊಂದು ಸ್ವಲ್ಪ ನಮ್ಗೆ ಜಾಸ್ತಿ ಮಟ್ಟಿಗೆ ಇನ್ಫಾರ್ಮೇಷನ್ ಕೊಡ್ಲಾಕತ್ತಿದ್ದಾರೆ ಫೇಸ್ಬುಕ್ನಾಗ. ಮತ್ತು ಅವರು ಇನ್ನೊಂದು ಹೇಳ್ರಿ, ಫೇಸ್ಬುಕ್ದು ಇನ್ನೊಂದು ಸೆಟ್ಟಿಂಗ್ ಅದ, ಅದನ್ನು ಮಾಡ್ಕೋರಿ ಅಂತಂದು ಹೇಳ್ರಿ. ಮತ್ತು ಫೇಸ್ಬುಕ್ನಾಗ ಸಾಂಗ್ಸ್ ಅದು ಬಿಡ್ಲಾಕ್ಕೆ ಹೋಗಬೇಡ್ರಿ. ಅಂದ್ರೆ ಒಂದು ಚಾನಲ್ ಒಂದು ಯೂಟ್ಯೂಬ್ದಿಂದ ಇನ್ಸ್ಟಾಗ್ರಾಮ್ದ ಫೇಸ್ಬುಕ್ಕಿಗೆ ಈ ರೀತಿ ಕನೆಕ್ಷನ್ SGV ಡಿಜಿಟಲ್ ಆ ರೀತಿ ಸಾಂಗ್ಸ್ಗಳಿಗೆಲ್ಲ ಸಂಬಂಧಪಟ್ಟಿದ್ದು ಒಂದು ಸ್ವಲ್ಪ ಪ್ರಾಬ್ಲಮ್ ಅದಾವು. ಅದಕ್ಕೋಸ್ಕರ ನೀವು ಯೂಸ್ ಮಾಡಬೇಡ್ರಿ. ನೋಡಿ ನಿಮ್ಗೆ ಓನ್ ಕಂಟೆಂಟ್ ಮಾಡೋದು ಬರೀ ಅಂದರು ಹಾಂ ಸರ್ ನಾವು ಒಂದು ಸ್ವಲ್ಪ ಕಾಮಿಡಿ ವಿಡಿಯೋಗಳು ಮಾಡ್ತಿರ್ತಾರೆ. ಭಾಗ್ಯಗಳು ಸ್ವಂತ ಕಾಮಿಡಿ ವಿಡಿಯೋಗಳು ಮಾಡ್ಲಾಕತ್ತಾರೆ ರೀ ಅಂತಂದು ಈ ರೀತಿ ಎಲ್ಲ ಸರ್ ಹೇಳಾಕತ್ತಿದ್ದೀನಿ. ಹೌದು, ಹಿಂಗೆ ಬಿಟ್ಕೋತ ಹೋಗ್ರಿ ನೀವು ಅಂತಂದರು. ಮತ್ತು ಯೂಟ್ಯೂಬ್ನಾಗ ಶಾರ್ಟ್ ವಿಡಿಯೋನು ಹಾಕೋತ ಬರ್ರಿ. ಶಾರ್ಟ್ ವಿಡಿಯೋ ಸ್ಟಾಪ್ ಮಾಡಬೇಡ್ರಿ. ಯಾಕಂದರೆ ಶಾರ್ಟ್ ವಿಡಿಯೋದಿಂದ ಸಬ್ಸ್ಕ್ರೈಬರ್ ಬರ್ತಾರೆ ರೀ. ಲಾಂಗ್ ವಿಡಿಯೋ ಅರ್ನಿಂಗ್ ಲಾಂಗ್ ವಿಡಿಯೋ ಬಿಟ್ಟರೆ ನೀವು ಅರ್ನಿಂಗ್ ಆಗ್ತದೆ. ಅದೇ ನೀವು ಶಾರ್ಟ್ ವಿಡಿಯೋ ಬಿಟ್ಕೋತ ಹೋದ್ರೆ ಅದರಿಂದ ನಿಮ್ಗೆ ಸಬ್ಸ್ಕ್ರೈಬರ್ ಬರ್ತಾರೋ. ಅದು ನಿಮಗೆ ಹೆಲ್ಪ್ ಭಾಳ ಆಗ್ತದೆ ಅಂತಂದು ಹೇಳಾಕತ್ತಿದ್ರಿ ಸರ. ಮತ್ತು ಯೂಟ್ಯೂಬ್ನಾಗ ಏನು ಮಾಡ್ಬೇಕತ್ತ, ಅಕೌಂಟ್ ಸಂಬಂಧಪಟ್ಟಿದ್ದು ಏನಂದರೆ ಸರಿಯಾಗಿರ್ಬೇಕು. ಅದು ಅಕೌಂಟ್ ವೆರಿಫಿಕೇಷನ್ ಮಾಡಾಗೂ ಇದೆಲ್ಲ ಸರಿಯಾಗಿರಬೇಕು. ಗೂಗಲ್ ಆ್ಯಡ್ಸನ್ಸ್ಗೆ ಏನರ ಪ್ರಾಬ್ಲಮ್ ಐತೆ ಅದನ್ನಂತೂ ನಾನು ಮಾಡಿಕೊಡ್ತೀನಿ. ಅಕೌಂಟ್ಗೆ ಏನರ ಆಯ್ತು ವೆರಿಫಿಕೇಷನ್ ಆಗ್ಬೇಕಂದ್ರೆ ಸರಿಯಾಗಿ ನಿಮ್ಮದೆಲ್ಲ ಡಾಕ್ಯುಮೆಂಟ್ಸ್ ಸರಿ ಇರಬೇಕು ಅಂತಂದು ಹೇಳಾಕತ್ತಿದ್ರಿ ಸರ್ ಹಂಗೆ ಹೇಳಿದರು. ನೀವು ಯೂಟ್ಯೂಬ್ದ ಒಂದು ಮೂವಿ ಅದು ಮಾಡ್ತಾರೆ, ಶಾರ್ಟ್ ಮೂವಿದು ಯೂಟ್ಯೂಬ್ದಾಗ ಲಾಂಗ್ ವಿಡಿಯೋಗಳು ಯೂಟ್ಯೂಬ್ನಾಗ ಹಾಕಿರಿ.
ಶಾರ್ಟ್ ಮೂವಿಗಳು ಮಾಡ್ರೆ ಭಾಳ ಆಗ್ತದೆ. ನಿಮ್ಮ ಜೋಡಿನೂ 4 ಮಂದಿ ಹೆಂಗಾದ್ರೆ ಜೋಡಿಗಳು ಆಗ್ತಿರಲ್ಲ, ಶಾರ್ಟ್ ಮೂವಿಗಳು ಮಾಡಿ ಹಾಕೋತ ಬರ್ರಿ ಯೂಟ್ಯೂಬ್ನಾಗ ಅಂದ್ರೆ. ಹ್ಞೂ ಸರ್ ಅದ ಪ್ಲ್ಯಾನ್ ಮಾಡ್ಲಾಕತ್ತೀವ್ರಿ, ನೋಡ್ಬೇಕ್ರಿ ಸರ್. ನಮ್ಮ ಬ್ರದರ್ ಒಬ್ರು ಕತೆ ಬರಿಲಾಕತ್ತಾರ, ಅದ್ರದ್ದು ನೋಡಿ ಮಾಡ್ಬೇಕತ್ತಂದು ಸರ್ ಹೇಳಾಕತ್ತಿದ್ದೆವು. ಮಾಡ್ರಿ ಅತ್ತಂದ್ರು. ಮತ್ತು ಸರ್ಗೆ ಅಂದರು ಬೆಟ್ಟಿಂಗ್ ಆ್ಯಪ್ದರೆ ಯಾವುದಾದ್ರೂ ಪ್ರಮೋಷನ್ ಬಂದರೆ ಒಟ್ಟು ಹಿಂಗೆ ಮಾಡ್ಲಕ್ಕೆ ಹೋಗ್ಬೇಡ್ರಿ ಈ ರೀತಿ ಅಂತಂದೆಲ್ಲ ಒಳ್ಳೆ ರೀತಿಯಿಂದ ನಮಗೆ ತಿಳಿಸಿ ಹೇಳಾಕತ್ತಿದ್ರು. ಹ್ಞೂ ಸರ್ ನಾವು ಮಾಡಂಗಿಲ್ಲ, ಒಟ್ಟು ಮಾಡಂಗಿಲ್ಲ ಆ ರೀತಿ ಬಂದ ನಮಗೆ ಬಂದವ್ರು ರಗಡ ಆ ರೀತಿ ಮಾಡಿಲ್ಲ ಸರ್, ಮಾಡೋದು ಇಲ್ಲರಿ ನಾವು ಯಾವತ್ತೂ ಆತಂದು. ಯಾಕಂದರೆ ಮತ್ತು ಟ್ರೇಡಿಂಗ್ದು ಏನ್ರಿ ಸಂಬಂಧಪಟ್ಟಿದ್ದು ಬೆಟ್ಟಿಂಗ್ದು ನಾವು ಅಂದರೆ ನಮ್ಮ ಮನ್ಯಾಗ ಮೋಸ ಹೋಗಿದ್ವಿ, ನಮ್ಮ ಫ್ಯಾಮಿಲಿ ಒಳಗೆ ಮೋಸ ಹೋಗಿದ್ದಾರೆ. ಅದಕ್ಕೋಸ್ಕರ ಆ ರೀತಿ ಏನೂ ಮಾಡಂಗಿಲ್ಲ ರೀ ಸರ್, ನಾವು ಹಾಗೆಲ್ಲ ಇದನ್ನು ಮಾಡಂಗಿಲ್ಲ ರೀ ಅಂತ ಹೇಳಾಕತ್ತಿದ್ವಿ. ಪ್ರಮೋಷನ್ ಒಳ್ಳೆ ರೀತಿಯಿಂದ ಪಿಕ್ಚರ್ಗಳು ಯಾವುದೇ ಮೂವಿ ಪ್ರಮೋಷನ್ ಅದು ಬಂದ್ರೆ ಮಾಡುತ್ತೆ ಬರ್ರಿ, ಈ ರೀತಿ ಒಟ್ಟು ಮಾಡ್ಲಕ್ಕೆ ಹೋಗ್ಬೇಡಿರುತ್ತೆ. ಹ್ಞೂ ಸರ್ ನಾನು ಬಗ್ಗೆ ಅದನ್ನ ಹೇಳಾಕತ್ತಿದ್ದೀವಿ ಸರ್ ಮುಂದೆ. ಮತ್ತೇನು ರೀ ನಿಮ್ದು ಯೂಟ್ಯೂಬಿಗೆ ಸಂಬಂಧಪಟ್ಟಿದ್ದು ಈ ಥರ ಕೇಳಿರಿ ಅಂತಂದು ಎಲ್ಲ ಸರ್ ಪ್ರತಿಯೊಂದು ಎಲ್ಲ ಹೇಳ್ರಿ. ಯೂಟ್ಯೂಬ್ದ ಬದಲು ನಿಮಗೆಲ್ಲ ಕ್ಲಾರಿಟಿ ಕೊಡ್ತೀನಿ ನಾನು ಅಂತಂದು ಹೇಳಾಕ್ತೀರಿ. ಭಾಳ ಚಲೋ ಅದಾರ ಅಂದ್ರೆ ಭಾಳ ಚಲೋ ಅದಾರ ಸರ್. ನೀವು ಯಾವುದೇ ರೀತಿ ಯಾರು ಕೂಡ ಹೆದರ್ಲಕ್ಕೆ ಹೋಗ್ಬೇಡ್ರಿ. ನಿಮ್ದು ಯೂಟ್ಯೂಬ್ದು ಏನು ರೀ ಇದ್ರೆ ನಮ್ಮಂಥ ಹೆಣ್ಮಕ್ಳು ಮನ್ಯಾಗ ಕೂತ್ಕೊಂಡು ಏನದ ಕೆಲಸಗಳು ಈ ರೀತಿ ನಮ್ದು ಅರ್ನಿಂಗ್ ಆ್ಯಪ್ಸ್ಗಳು ಯಾವುದಾರ ಇದ್ರೆ ಯೂಟ್ಯೂಬ್ದ ಮಾಡ್ಕೋಬೇಕು. ಹಿಂಗೆ ನೀವು ಏನು ಕುಕ್ಕಿಂಗ್ದು, ಹೇರ್ ಸ್ಟೈಲ, ಫ್ಯಾಷನ್, ಬ್ಯೂಟಿ ಟಿಪ್ಸ್, ಆಮೇಲೆ ಯಂತ್ರದ ಏನರ ಹೊಲಿಗೆ, ಡಿಸೈನ್, ಅವು ಎಂಬ್ರಾಯ್ಡ್ರಿ ರಗಡ್ ನಮ್ದು ಕೆಲಸಗಳು ಇರ್ತಾವೆ ಹೆಣ್ಮಕ್ಳು ಮನೆ. ಒಂದೇ ಇಲ್ಲ ಎರಡೇ ಇಲ್ಲ. ಅದನ್ನ ಒಂದು ಏನು ಮಾಡಿರಿ ಸರ್, ಏನು ಹೇಳ್ರು ಹಂಗೆ ಒಂದು ಕ್ಯಾಮ್ರಾ ಇಟ್ಕೊಂಡ್ಬಿಡ್ದು. ಕ್ಯಾಮ್ರಾ ಇಟ್ಕೊಂಡು ಅದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತಾ ಒಂದು ವಿಡಿಯೋ ಮಾಡೋದು ಒಂದು 10 ನಿಮಿಷದ. ಅದನ್ನು ಪೋಸ್ಟ್ ಮಾಡ್ತು ಬರ್ರಿ, ಯೂಸ್ ತೊಗೋತು ಬರ್ರಿ ಸೋಷಿಯಲ್ ಮೀಡಿಯಾಗಳು ಅಂತಂದು ಸರ್ ಹೇಳಾಕತ್ತಿದ್ರಿ. ಅದನ್ನು ಈಗ ಒಂದು ಎಂಬ್ರಾಯ್ಡ್ರಿ ಮಾಡ್ಲಾಕತ್ತೀವಪ್ಪ, ಅದರ ಒಂದು ಮೊಬೈಲ್ ಹಿಡ್ದು ಒಂದು 10 ನಿಮಿಷದ ವಿಡಿಯೋ ಮಾಡ್ಕೊಂಡ್ಬಿಡ್ದು. ಮಾಡ್ಕೊಂಡು ಅದನ್ನು ಯೂಟ್ಯೂಬ್ಗೆ ಹಾಕಿಬಿಡೋದು. ಚಾನಲ್ ಚಂದಂಗೆ ಕ್ರಿಯೇಟ್ ಮಾಡಿ ಯೂಟ್ಯೂಬಿಗೆ ಹಾಕಿಬಿಡೋದ್ರಿ. ಹಿಂಗೆ ಮಾಡ್ಕೋತ ಬರ್ರಿ. ನಿಮ್ಗೆ ಯಾರು ಸುತ್ತಮುತ್ತ ಇದ್ದವ್ರಿಗೆಲ್ಲ ತಿಳಿಸಿ ಹೇಳುತ್ತ ಬರ್ರಿ. ಅಂದ್ರೆ ಸೋಷಿಯಲ್ ಮೀಡಿಯಾ ಅಂದ್ರೆ ಅನ್ಸ್ತಾರಲ್ಲ, ಯವ್ವ ಏನರ ಕಮೆಂಟ್ ಬರ್ತಾವೆ ನಮಗೆ ಮಂದಿ ನೋಡ್ರಿ ಏನತ್ತಾರ ತಂದು ಹಿಂಗೆಲ್ಲ ಅನ್ಸ್ತಾರಲ್ಲ, ಆ ರೀತಿ ಏನು ಇದನ್ನು ಮಾಡ್ಕೋಬೇಡ್ರಿ. ಈ ರೀತಿ ಹಾಕೋತ ಬರ್ರಿ, ನೀವು ಹೆದರ್ಬೇಡ್ರಿ ತಂದು ಸರ್ ಹೇಳಾಕತ್ತಿದ್ರಿ. ಅವ್ರು ಸರ್ ನಾವು ಹಿಂಗೆ ಮಾಡ್ತಿರತ್ತಂದು ಹೇಳಾಕತ್ತಿದ್ದೀವಿ ರೀ. ಮತ್ತು ನಾನು ಯಾಕೆ ಈ ವಿಡಿಯೋ ಲಾಗ್ ಮಾಡಿ ಈ ವಿಡಿಯೋ ಹಾಕ್ಲಾಕತ್ತೀನಿ ಅಂದ್ರೆ ರೀ, ನನಗೆ ಸಹದಿಂದ ಯೂಟ್ಯೂಬ್ಗೆ ನನಗೆ ಭಾಳ ಒಳ್ಳೆ ಕೆಲಸ ಆಗಿದೆ. ನನ್ನ ಮಾನಿಟೈಸೇಷನ್ ಹಾಫ್ ಮಾನಿಟೈಸೇಷನ್ ಆಯಿತು. ಮತ್ತು ಸಬ್ಸ್ಕ್ರೈಬರ್ ಹೆಚ್ಚಿಗೆ ಬರ್ಲಾಕ ಸರ್ ಕಾರಣ. ಶಾರ್ಟ್ ವಿಡಿಯೋ ಹೆಂಗೆ ಬಿಡಬೇಕು, ಯಾವ ವಿಡಿಯೋಗಳು ಹೆಂಗೆ ಬಿಡಬೇಕು ಥರದ್ದು ಎಲ್ಲ ಇನ್ಫಾರ್ಮೇಷನ್ ಕೊಟ್ರಿ ನನಗೆ. ಅದ್ರ ಸಲುವಾಗಿ ನನಗೆ ಸರ್ದ ಸಜೆಷನ್ದು ಭಾಳ ಹೆಲ್ಪ್ ಆಗಿದೆ ಯೂಟ್ಯೂಬ್ಗೆ. ಅದಕ್ಕೋಸ್ಕರ ನೀವು ಯಾರೇ ಯೂಟ್ಯೂಬ್ ಚಾನಲ್ ಅದು ಚಲೋತ್ತಾಗಿ ಮಾಡ್ತಿದ್ರಿ ಅಂದ್ರೆ, ಅದ್ರಾಗ ಏನ್ರಿ ನಿಮಗೆ ಗೊತ್ತಿತ್ತಂದ್ರೆ ಯೂಟ್ಯೂಬ್ ಮಾಡಬೇಕು ನಾನು ವಿಡಿಯೋಸ್ ಹಾಕಬೇಕು ಅನ್ನೋದು ಏನ್ರಿ ಇತ್ತಂದ್ರೆ ಸರ್ ಕಾಂಟ್ಯಾಕ್ಟ್ ಮಾಡಿರಿ ತಪ್ಪಲಾರ್ದ. ಅವ್ರು ನಿಮ್ಗೆ ಒಳ್ಳೆ ರೀತಿಯಿಂದ ಮಾಹಿತಿ ಕೊಡ್ತಾರೋ ಅಥವಾ ನಾವು ಯಾಕೆ ಮತ್ತೆ ಎದ್ದಿತ್ತೀವಿ ಅಂದ್ರೆ ರೀ ಸರ್ಗೆ ಮತ್ತೆ ಭೇಟಿ ಆಗ್ಲಕ್ಕೆ ಊರಿದಿಂತ್ರ ಬಂದ್ರಲ್ಲಿ ಬೇರೆ ಊರಿದಿಂತ್ರ ಅದು. ಅದಕ್ಕೋಸ್ಕರ ಎಲ್ಲರೂ ಎದ್ದು ನಿಂತೀವಿ ಸುಮ್ಮಂಗೆ. ಮತ್ತು ನಮ್ಮ ಸನ ಹಂಗೆ ಲಾಗ್ ಮಾಡಾಕ್ತಿದ್ದು ಆಕಿನೂ ಕರ್ಕೊಂಡು ಹೋಗಿದ್ದೀವಿ ರೀ ಸರ್. ಮತ್ತು ಅವರೆಲ್ಲ ಅವ್ರ ಮಗನೂ ಬಂದಿದ್ದರು. ಅವರೆಲ್ಲ ಸರ್ ಅವ್ರ ಮಗನ ಅಂದರೆ ಬಾರಾಕಮ್ಮನ ನೋಡ್ದಂಗೂ ಆಯಿತು, ಎಲ್ಲ ಒನ್ ಡೇ ಪಿಕ್ನಿಕ್ ಆಯಿತು, ಎಲ್ಲರಿಗೂ ಮೀಟ್ ಆದಂಗೂ ಆತಂದು ಬಂದಿದ್ರು ರೀ. ಪ್ರತಿಯೊಬ್ಬರು ಎಲ್ಲ ಊರಿದಿಂತ್ರ ಬೇರೆ ಬೇರೆ ಊರಿದಿಂತ್ರ ಬರ್ಲಾಗ್ತಿದ್ದು ಸರ್ಗೆ ಮೀಟ್ ಆಗ್ಲಕ್ಕ ಭಾಳ ಖುಷಿ ಆಯಿತು. ಒಳ್ಳೆ ರೀತಿ ಯೂಟ್ಯೂಬ್ದ ಟಿಪ್ಸ್ ಕೊಡ್ತಾರೆ ಸರ್. ಮತ್ತು ಅವ್ರಿಗೆ ಹೆಚ್ಚಿನ ಮಾಹಿತಿ ಐತೆ ಅವ್ರಿಗೆ ಯೂಟ್ಯೂಬ್ದಿಂತ್ರ. ಅದು ಅವ್ರು ಎಲ್ಲಿ ಕಾಂಟ್ಯಾಕ್ಟ್ ಅದಾರೋ ಅದೆಲ್ಲ ನಂಗೇನು ಗೊತ್ತಿಲ್ಲ. ಆದರೆ ಅವ್ರು ಹೇಳಿದ್ರಿ ಸರ್ ಯೂಟ್ಯೂಬ್ದ ನಾವು ಹಿಂಗೆ ಬೇರೆ ಬೇರೆ ವಿಡಿಯೋ ನೋಡ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳಲ್ಲ. ನಮ್ಗೆ ಕಾಂಟ್ಯಾಕ್ಟ್ ಇರ್ತದೆ, ದೊಡ್ಡ ಮಟ್ಟಿಗೆ ಕಾಂಟ್ಯಾಕ್ಟ್ ಇರ್ತದೆ. ಅದರಿಂದ ನಿಮ್ದು ಯೂಟ್ಯೂಬ್ದ ಪ್ರಾಬ್ಲಮ್ಮ ಸಾಲ್ವ್ ಆಗ್ಲಿಕ್ಕೆ ಕಾರಣ ಆಗ್ತದೆ. ಹಿಂಗೆ ಈ ರೀತಿ ಸಣ್ಣ ಪುಟ್ಟದಾಗಂಗಿಲ್ಲ ತಂದ್ರಿ ಸರ್. ಅದನ್ನು ಕೇಳಿ ನಮ್ಗೆ ಭಾಳ ಖುಷಿ ಆಯಿತು. ಒಪ್ಪ ಈ ರೀತಿ ಗೊತ್ತದಲ್ಲ ಸರ್ಗೆ ಅದನ್ನು ಆ ವಿಷಯ ಕೇಳಿ ನಮ್ಗೆ ಖುಷಿ ಆಯ್ತು ರೀ. ನಂದು ಯೂಟ್ಯೂಬ್ದ ಸರ್ ಇನ್ನು ಗೂಗಲ್ ಆ್ಯಡ್ಸೆನ್ಸ್ ಕ್ರಿಯೇಟ್ ಮಾಡಿಕೊಡ್ತೀನಿ ನಾನೇ ತಂದ್ರಿ. ಅದ್ರದ್ದು ನೆಕ್ಸ್ಟ್ ಲಾಗ್ಗಳಿಗೆ ಹೇಳ್ತೀನಿ ನೋಡಿರಿ. ಅವ್ರ ಕ್ರಿಯೇಟ್ ಮಾಡಿಕೊಟ್ಟಿದ್ದು ನೋಡಿರಿ ಹೆಂಗೆ ಮಾಡಿಕೊಟ್ಟಿದ್ದಾರು, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಐತೆ ನೋಡಿರಿ.